ಉಗುರುಗಳು ಹೊಡಿತಾ ಇದೆ, ಸೊ ಒಂಥರ ಸೀಳು ಬಂದಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೀಳು ಬಂದಂತೆ ಅದ್ರ ಮೇಲೆಲ್ಲ ವೈಟಿಶ್ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಏನು ಪರಿಹಾರ? ಉಗುರುಗಳು ಒಡೆಯೋದು ಇಟ್ಸ್ ಟೆಕ್ನಿಕಲಿ ಸ್ಪೀಕಿಂಗ್ ಇಟ್ಸ್ ಎ ಲಿವರ್ ಚಿ ಸ್ಟ್ಯಾಗ್ನೇಷನ್ ಅಂತಾರೆ. ಅಂದರೆ ಲಿವರ್ ಈಸ್ ಪಾಸಿಂಗ್ ಎನರ್ಜಿ ಟು ದಿ ಆಲ್ ಓವರ್ ಬಾಡಿ. ಲಿವರ್ ಕೆಲಸ ಅದು. ಬಟ್ ಅದು ಎಕ್ಸ್ಟ್ರಿಮಿಟಿಗೆ ತಲುಪಕ್ಕಾಗಿಲ್ಲ ಅಂದರೆ ಅಲ್ಲಿ ಉಗುರು ಸ್ಕ್ರಾಚ್ ಬರ್ತದೆ, ಹೊಡೆಯುತ್ತೆ, ಓಕೆ, ರಫ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಅಂತಂದ್ರೆಗಿನಾಗಿ ನೀವು ಜಸ್ಟ್ ಈ ಲಿವರ್ ರಿಫ್ಲೆಕ್ಸ್ಗೆ ನಂಬರ್ 3 ಸ್ಕೈ ಬ್ಲೂ ಬರೀರಿ ಸಾಕು. ಗಾಯ ಮಾಗ್ತಾ ಇಲ್ಲ, ಗಾಯ ಒಣಗ್ತಾ ಇಲ್ಲ, ಗಾಯಗಳಾಗಿದೆ ಅಂತಂದರೆ ಸೊ ದೇಹದಲ್ಲಿ ಯಾವುದೇ ಭಾಗ ಆಗಿರ್ಬೋದು, ಕೈ ಅಂತರ ಯಾವುದೇ ಭಾಗ ಆಗಿರ್ಬೋದು, ಅದು ಬೇಗ ಒಣಗೋದಕ್ಕೆ ಏನಿದೆ ಪರಿಹಾರ? ಕಲರ್ ನ್ಯೂಮರಾಲಜಿ ಆಗಿರ್ಬೋದು. ಒಣಗಿಸೋದು ವಾಯು. ಬಟ್ಟೆ ಆರೆ ಹಾಕ್ತೀರ, ಒಣಗೋದು ಎದರಿಂದ? ಗಾಳಿಯಿಂದ. ಒಂದು ಬಿಸಿಲು. ಎಸ್, ಗಾಳಿಯಿಂದ ಜಾಸ್ತಿ ಒಣಗೋದು ಬಿಸಿಲಕ್ಕಿಂತ. ಸೊ ಅದಕ್ಕೆ ಒಣಗಿಸೋದು ವಾಯು ತತ್ವನ ನಮ್ಮ ದೇಹಕ್ಕೆ ಕೊಡೋದು ಡಾರ್ಕ್ ಬ್ಲೂ ಕಲರ್. ಎಲ್ಲಿ ಗಾಯ ಆಗಿರುತ್ತೆ ಅದ್ರ ಸುತ್ತ ಈ ಡಾರ್ಕ್ ಬ್ಲೂ ಕಲರ್ ಹಾಕಿ, ಇಲ್ಲ ಗಾಯದ ಪಕ್ಕದಲ್ಲಿ ನಂಬರ್ 2 ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ. ಅಂದರೆ ಬಾಡಿಲಿ ಎಲ್ಲೇ ಆದರೂ ಕೂಡ ಬಡಿಯೋದು ಡೈರೆಕ್ಟ್ ಆಗಿ ಅಲ್ಲ. ನೀವು ಲಾಸ್ಟು ನ್ಯೂಮರಾಲಜಿ ಅದು ಇದರಲ್ಲಿ ಕಲರ್ ಥೆರಪಿಯಲ್ಲಿ ಬಾಡಿ ರಿಫ್ಲೆಕ್ಷನ್ ಮಾಡ್ತಾ ಇದ್ರಿ, ಅಲ್ಲಿಯೂ ಮಾಡ್ಬೋದು, ಡೈರೆಕ್ಟಾಗಿ ಅಲ್ಲಿಗೂ ಮಾಡ್ಬೋದು. ಗಾಯ ಎಲ್ಲಾಗಿರುತ್ತೆ ಸುತ್ತ ಡಾರ್ಕ್ ಬ್ಲೂ ಒಣಗುತ್ತೆ. ಡಾರ್ಕ್ ಬ್ಲೂ ಇಷ್ಟೊಂದು ಪವರ ಸರ್? ಇದು ವಾಯು ತತ್ವ ಅಲ್ವಾ? ವಾಯುದ ಗುಣ ಏನು? ಒಣಗಿಸೋದಲ್ವಾ, ಡ್ರೈ. ಬಟ್ ಜಾಸ್ತಿ ಆಗಬೇಡಿ, ತುಂಬ ದಿವಸ ಹಾಕಿರಿಗೇ ಸ್ಕಿನ್ ಡ್ರೈ ಆಗಿಬಿಡ್ತದೆ, ಇಚ್ಚಿಂಗ್ ಆಗುತ್ತೆ. ಓಕೆ ಅಂದರೆ ಡೈಲಿ ಅಂದರೆ ಒಂದಿನ ಬಿಟ್ಟು ಒಂದಿನ, ಒಂದು ವಾರ ಡೈಲಿ ಹಾಕಿ, ಚೆನ್ನಾಗಾದ್ಮೇಲೆ 2ನೇ ವಾರದಿಂದ ಆಲ್ಟರ್ನೇಟಿವ್ ಡೇಸ್ ಹಾಕಿ. ಹಂಗೆ ನಿಮಗೆ ಗೊತ್ತಾಗುತ್ತೆ ಅದೇನು ಗೊತ್ತಾಗುತ್ತೆ, ಸ್ಲೋ ಆಗಿ ರೆಡ್ಯೂಸ್ ಮಾಡಿ. ಎಸ್. ಸೊ ಒಬ್ರು ತಾಯಿ ಪ್ರಶ್ನೆ ಕೇಳಿದ್ರೆ, ಸೊ ನನ್ನ ಮಗ ಕೆಲಸ ಮಾಡ್ತಾನೆ ಬಟ್ ಸೋಂಬೇರಿತಾನೆ ಸ್ವಲ್ಪ, ಅವನು ಆಚೆ ಕಳಿಸೋವರೆಗೂ ನನಗೆ ಸಾಹಸ ಆಗ್ಬಿಡುತ್ತೆ, ಕಳಿಸಿದ್ಮೇಲೆ ಕೆಲಸ ಮಾಡ್ಕೊಂಡು ಬರ್ತಾನೆ, ಬಟ್ ಆ ಸೋಂಬೇರಿತನ ಹೋಗ್ಲಾಡಿಸ್ಬೇಕು ಅನ್ನೋದೇ. ಸಿಂಪಲ್. ಅವ್ರ ಮನೆಯಲ್ಲಿ ಇಲ್ಲ, ಅವ್ರ ಟೇಬಲ್ ಮೇಲೆ ಒಂದು ವೈಟ್ ಶೀಟಲ್ಲಿ ನಂಬರ್ 2 ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ, ಪಕ್ಕ ಆ್ಯಕ್ಟಿವ್ ಆಗ್ತಾರೆ. ಸುಭಾಷ್, ಇದೆಲ್ಲ ಹಿಂಗೆ ಸರ್? ನೀವು ಯಾವ ಥರ ಇವೆಲ್ಲ ನೀವು ಮಾಡಿದ್ರಿ? ಸಿಂಪಲ್ ಲಾಜಿಕ್. ನನ್ನಲ್ಲಿ ಪೃಥ್ವಿ ತತ್ವ ಇದೆ ಅನ್ಕೊಳ್ಳಿ, ಕಲ್ ಕುಂತೇ ಇರ್ತೀನಿ, ಮುಂದಕ್ಕೆ ಹೋಗಲ್ಲ. ಹೌದು. ವಾಯುವುದು ಗುಣ ಏನು? ಚಲನೆ ಹೋಗ್ತಾ ಇರುತ್ತೆ. ಯಾವಾಗ ನಂಬರ್ 2 ಡಾರ್ಕ್ ಬ್ಲೂ ಹಾಕ್ತಿರೋ ಅದು ನಿಮ್ಗೆ ಚಲನೆ ಕೊಡ್ತೈತೆ. ಕುತ್ಕೊಳ್ಳೋಕೆ ಬಿಡಲ್ಲ, ಇದು ಓಡಿಸ್ತೈತೆ. ಯು ಬ್ರೇಕ್ ದ ಬೌಂಡ್ರೀಸ್. ಎಸ್, ಯು ಬ್ರೇಕ್ ದ ಬೌಂಡ್ರೀಸ್. ಯೂಸ್ ದ ಡಾರ್ಕ್ ಬ್ಲೂ. ಎಸ್, ಎನಿಬಡಿ ಕ್ಯಾನ್ ಬ್ರೇಕ್ ದ ಬೌಂಡ್ರಿ. ಡಾರ್ಕ್ ಬ್ಲೂ ಯೂಸ್ ಮಾಡಿದ್ರೆ ವಾಯುಗೆ ಸೀಮೆ ಇಲ್ಲ, ನೀರಿಗೊಂದು ಬೌಂಡ್ರಿ ಇರುತ್ತೆ, ಭೂಮಿಗೆ ಬೌಂಡ್ರಿ ಇರುತ್ತೆ, ಅಗ್ನಿಗೂ ಒಂದು ಬೌಂಡ್ರಿ ಇರ್ತೈತೆ. ಬೌಂಡ್ರಿ ಇಲ್ಲಾರದ್ದು ಒಂದು ತತ್ವ ಯಾವುದಂದ್ರೆ ವಾಯು. ಗಾಳಿಗೆ ಬೌಂಡ್ರಿ ಇರಲ್ಲ. ನಿಮ್ಮ ಜೀವನ ಮಾಡಿ ಸಾಕಾಗ್ಬಿಡತ್ತೆ, ಏನೋ ಹೊಸದು ಮಾಡಬೇಕು, ಅದು ಒಳ್ಳೇದ ಕೆಟ್ಟದ್ದು ಏನೋ ಒಂದು ನೋಡ್ಬಿಡೋಣ. ನಂಬರ್ 2 ಡಾರ್ಕ್ ಬ್ಲೂ. ನಂಬರ್ 2 ಡಾರ್ಕ್ ಬ್ಲೂ ಹಾಕಿದ್ರೆ ನಂಬರ್ 1 ಲೈಫ್ ಲೀಡ್ ಮಾಡ್ಬೋದು. ಎಸ್. ಈಗ ಕೆಲವು ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಕೆಲಸ ಚೇಂಜ್ ಮಾಡಲೋಬೇಡ ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ಅದನ್ನೇ ಹೇಳ್ತಲ್ಲ, ನಂಬರ್ 2 ಡಾರ್ಕ್ ಬ್ಲೂ ಹಾಕಿ ಪಕ್ಕ ಚೇಂಜ್ ಮಾಡ್ತಾರೆ. ಯಾಕೆ ಚೇಂಜ್ ಆಗಲ್ಲ ನೀನು ಅಂದರೆ ಬೌಂಡ್ರಿ ಕಟ್ಕೊಂಡ್ಬಿಟ್ಟಿರ್ತೀಯ ನೀನು. ಪೃಥ್ವಿದ ಕುಂತಲ್ಲೇ ಕುಂತು ಅದೇ ಜಾಬಿಗೆ ಅಡಿಕ್ಟ್ ಆಗಿ ಪೃಥ್ವಿ ಜಾಸ್ತಿ ಆಗ್ಬಿಟ್ಟಿರ್ತೈತೆ. ನಿನಗೆ ಬೇಕಾಗಿರೋದು ವಾಯು. ಓಕೆ. ಜಸ್ಟ್ ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ, ಇಲ್ಲ ಅಂತಂದ್ರೆ ಏನಾಗಿ ನಿಮ್ಮ ಡೆಸ್ಕ್ಟಾಪಲ್ಲಿ, ಇಲ್ಲಾಂದ್ರೆ ಇದು ಟೇಬಲ್ ಇರುತ್ತಲ್ಲ ವರ್ಕ್ ಮಾಡೋದು, ಅಲ್ಲೆಲ್ಲ ಒಂದಿಷ್ಟೇ ಶೀಟಲ್ಲಿ ನಂಬರ್ 2 ಡಾರ್ಕ್ ಬ್ಲೂ ಬರೀರಿ. ಡಾರ್ಕ್ ಬ್ಲೂ ಈಸ್ ಫಾರ್ ಚೇಂಜ್ ಆಗೇ ಆಗುತ್ತೆ. ನೀವು ಜಾಬ್ ಚೇಂಜ್ ಮಾಡ್ತಿರೋ, ಮನೆ ಚೇಂಜ್ ಮಾಡ್ತಿರೋ, ಹೊಲ ಚೇಂಜ್ ಮಾಡ್ತಿರೋ, ಹೆಂಡ್ತಿನ ಚೇಂಜ್ ಮಾಡ್ತಿರೋ ಗೊತ್ತಿಲ್ಲ, ಚೇಂಜ್ ಅಂತ ಆಗುತ್ತೆ. ರಾಗಿ ಹೇಳ್ತಾ ಇದ್ದಾರೆ, ಹೆಂಡ್ತಿ ನೋಡಿದ್ರೆ ಕೆಲವರು ಬಯಸಿರ್ಬೋದು, ಅಲ್ಲ ಹೆಂಡ್ತಿ ನೋಡಿದ್ರೆ ಉಲ್ಟಾ ಹಾಕೋತಾರ, ಈ ಬಿಟ್ಟು ಚೇಂಜ್ ಆಗಬಾರ್ದು ಇವ್ರು. ಅಲ್ಲ, ಅವರು ಗಂಡನ ತುಂಬಾ ಟ್ರೈನ್ ಮಾಡಿ ಇಟ್ಕೊಂಡಿರ್ತಾರೆ, 7 ಜನ್ಮಕ್ಕೆ ಇವನೇ ಬೇಕಂತಾರೆ. ಚೇಂಜ್ ಬಯಸೋದು ಗಂಡಸರು, ಚೇಂಜ್ ಬೇಕು ಅಂದ್ರೆ ನಂಬರ್ 2 ಡಾರ್ಕ್ ಬ್ಲೂ. ಓಕೆ. ಸೊ ಒಳ್ಳೇದಕ್ಕೆ ಬಳಸ್ಕೊಳ್ಳೋಣ ನಾವು. ಹಾಗೆ ಸೊ ಕಲರ್ ನ್ಯೂಮರಾಲಜಿನಲ್ಲಿ ಅದ್ಭುತವಾದ ಸುಮಾರು 220-230 ಪ್ರೋಟೋಕಾಲ್ಸ್ಗಳನ್ನು ನೀವು ಕೊಟ್ಟಿದ್ದೀರಿ. ಈ ಕಲರ್ ಥೆರಪಿಕ್ಕಿಂತ ಇದಕ್ಕೆ ಜಾಸ್ತಿ ಎಫರ್ಟ್ ಹಾಕಿದ್ದೀನಿ ನಾನು. ದಪ್ಪ ಇದೆ ನೋಡಿ ಬುಕ್. ಹೌದು, ಜಾಸ್ತಿ ಪ್ರೋಟೋಕಾಲ್ಸ್ ಇದೆ ಇದರಲ್ಲಿ. ಎಲ್ಲ ಪ್ರೋಟೋಕಾಲ್ಸ್ ಕ್ಲಿನಿಕಲ್ಲಿ ಪ್ರೂವನ್ ಆಗಿರೋದು. ಇದಿಷ್ಟು ಪ್ರೋಟೋಕಾಲ್ಸ್ ವಿತ್ ಎಕ್ಸ್ಪ್ಲನೇಷನ್. 9ವರೆಗೆ ಸುಮಾರು 250 ಪ್ರೋಟೋಕಾಲ್ಸ್ಗಳು ಇದೆ. ತುಂಬ ಚೆನ್ನಾಗಿದೆ. ನನಗೆ ಬುಕ್ ರಿಲೀಸ್ ಆದಮೇಲೆ ತುಂಬ ಸ್ಯಾಟಿಸ್ಫೈ ಆಯ್ತಿದ್ದು. ಯಾಕೆಂದರೆ
ದೈಹಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಕರೆಕ್ಟ್. ವರ್ಕ್ ಲೈಫ್ ಎಲ್ಲದೂ ಕವರ್ ಮಾಡಿ, ವೈಯಕ್ತಿಕವಾಗಿ. ಎಲ್ಲದೂ ಕವರ್ ಆಗಿದೆ ಇದರಲ್ಲಿ. ಬಟ್ ಕಲರ್ ಥೆರಪಿನ ಆರೋಗ್ಯ ಸಂಬಂಧಪಟ್ಟಂಗೆ ನೀವು ಅದು ಹೇಳಿದ್ರಿ, ಕಲರ್ ಥೆರಪಿ ಪ್ಯೂರ್ಲಿ ಫಾರ್ ಹೆಲ್ತ್. ಹೆಲ್ತ್ ಇದು ಹೆಲ್ತ್, ಕುಟುಂಬ, ವ್ಯವಹಾರ, ಬಿಸ್ನೆಸ್ ವ್ಯವಹಾರ, ಎಲ್ಲದಕ್ಕೂ. ಈ ವ್ಯವಹಾರ ಅಂದಾಗ ನೆನಪಾಯ್ತು ಸರ್, ಸಿಕ್ಕಾಪಟ್ಟೆ ದುಡ್ಡು ಬರಬೇಕು ಸರ್. ದುಡ್ಡು ಬರೋ ಥರ ಏನಾದರೂ ನಂಬರ್ ಇದೆಯಾ? ದುಡ್ಡು ಬರಬೇಕು ಅಂತಂದ್ರೆ ದುಡ್ಡು ಯಾವಾಗ ಬರುತ್ತೆ? ನನ್ನ ಕ್ವಶನ್. ಕೆಲಸ ಮಾಡಬೇಕು ಇಲ್ಲ, ವೆನ್ ಯು ಕ್ರಿಯೇಟ್ ದ ನೆಟ್ವರ್ಕ್ ಅವಾಗ ದುಡ್ಡು ಬರೋದು. ಒಂದು ವಸ್ತು 4 ಜನಕ್ಕೆ ಸೇಲ್ ಮಾಡ್ತೀಯ, ನೆಕ್ಸ್ಟ್ ಇಯರ್ 400 ಜನಕ್ಕೆ ಸೇಲ್ ಮಾಡ್ತೀಯ, ಯಾವಾಗ ದುಡ್ಡು ಬರುತ್ತೆ? 400 ಜನಕ್ಕೆ ಸೇಲ್ ಮಾಡಿದಾಗ. ನಿನ್ನ ವ್ಯವಹಾರನ ಜಾಸ್ತಿ ಜನಕ್ಕೆ ರೀಚ್ ಔಟ್ ಆಗಬೇಕು, ನೆಟ್ವರ್ಕ್ ಬೆಳಿಬೇಕು ಅಂದರೆ ನಂಬರ್ 6 ಆರೆಂಜ್. ಆರೆಂಜು ನಂಬರ್ 6 ಅದು ಸೇಮು ಫೋನಲ್ಲೇ ಅದನ್ನು ಫೋನ್, ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೋಬೋದು, ಗೋಡೆ ಮೇಲೆ ವೈಟ್ ಶೀಟಲ್ಲಿ ಬರಿಬೋದು, ಒಂದು ಚೀಟಿಯಲ್ಲಿ ಬರೆದು ಇಟ್ಕೋಬೋದು. ಎವ್ರಿಥಿಂಗ್ ಇಟ್ ವರ್ಕ್ಸ್. ಓಕೆ, ದುಡ್ಡು ಜಾಸ್ತಿ ಬರುತ್ತೆ, ನೆಟ್ವರ್ಕು ಜಾಸ್ತಿ ಸಿಗುತ್ತೆ, ಜನ ಬಂದಷ್ಟು ಬಿಸ್ನೆಸ್ ಆಗುತ್ತೆ, ಸ್ಯಾಟಿಸ್ಫೈಡ್ ಆಗುತ್ತೆ. ಸೂಪರ್. ಬಟ್ ಒಂದು ಹೇಳ್ತೀನಿ ನೋಡಿ, ನಂಬರ್ 6 ಆರೆಂಜ್ ಹಾಕಿದ್ಮೇಲೆ ನಿನಗೆ ರೆಸ್ಟ್ ಇರಲ್ಲ, ಓಡ್ತಿರ್ತೀಯ, ದುಡ್ಡು ಬರ್ತಿರ್ತೈತೆ, ಹಂಗೆ ಓಡ್ತಿರ್ತೀಯ. ನೀನು ಸಾಕನ್ಸರಿಗೇ ತೆಗೆದುಬಿಡಿ ನಂಬರ್. ಓಕೆ ಓಕೆ, ಎಷ್ಟು ಬೇಕು ಅಂತ ಮನೆಗೆ ಬಂದಾಗ ಕಲರ್ ಥೆರಪಿ ಇದೆ ಸರ್. ವಾಟ್ ಎವರ್ ಇಟ್ ಈಸ್, ಫೈನಲಿ ನಿನಗೊಂದು ಎನರ್ಜಿ ಲಿಮಿಟ್ ಇರುತ್ತೆ, ಬಿಹೈಂಡ್ ದಟ್ ಯು ಕೆನಾಟ್ ಕ್ರಾಸ್. ಎಸ್ ಅಫ್ಕೋರ್ಸ್. ಸೊ ಆರೆಂಜಲ್ಲಿ 6 ಅಂತ ಬರ್ಕೊಂಡು, ಸೊ ನೀವು ಮೊಬೈಲ್ನಲ್ಲಿ ಅಥವಾ ಡಿಸ್ಟಾಪ್ನಲ್ಲಿ ಬರ್ಕೊಂಡ್ರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಸೊ ಇವತ್ತು 1 ರಿಂದ 4, 4 ರಿಂದ 10, 10 ರಿಂದ 1000 ಈ ಥರ ನೆಟ್ವರ್ಕ್ ಬೆಳೀತಾ ಹೋಗುತ್ತೆ. ಸೊ ದುಡ್ಡು ಬರುತ್ತೆ. ಬಟ್ ಅದೇ ಹೇಳ್ದೆಲ್ಲ, ಸ್ಟಾಪ್ ಮಾಡ್ಬೇಕು, ಯಾವಾಗ ಬೇಡ ನೀವೇ ಸ್ಟಾಪ್ ಮಾಡ್ಕೊ. ಮನಸ್ಸು ಒಂದು ಕಡೆ ಕೂರ್ತಾ ಇಲ್ಲ, ಚಂಚಲ ಮನಸ್ಸು, ಅದು ಮಾಡಲ ಇದನ್ನು ಮಾಡಲ, ಇಲ್ಲ ಅವರು ಹೆಂಗೋ ಇವ್ರು ಹೆಂಗೋ, ಮನೇಲೆ ಕುತ್ಕೊಂಡು ಚಂಚಲ ಮನಸ್ಸು. ಏನು ಮಾಡಿ, ಈ ಕೆಲವರೆಲ್ಲ ಬೈತಾ ಇರ್ತಾರೆ, ನೀವು ಒಂದು ಸಲ ಮನಸ್ಸು ಒಂದು ಕಡೆ ಇರಲ್ವ ನಿನಗೆ, ಒಂಥರ ಇರಲ್ವ ನಿನಗೆ ಅಂತ. ಸೊ ಚಂಚಲತೆನ ಕಡಿಮೆ ಮಾಡಬೇಕು ಅಂತಂದರೆ ನಂಬರ್ 2 ಸ್ಕೈ ಬ್ಲೂ. ಓಕೆ, ನಂಬರ್ 2 ಸ್ಕೈ ಬ್ಲೂ. ಚಂಚಲತೆ ಕಡಿಮೆ ಆಗುತ್ತೆ. ಓಕೆ, ಸೊ ಅವನ ಮೊಬೈಲಲ್ಲಿ ಅಥವಾ ಅವನ ಟೇಬಲ್ನಲ್ಲಿ ಸೊ ಅದನ್ನು ಮಾಡಿ ಇಟ್ಬಿಟ್ರೆ ಸಾಕು. ಇಟ್ ವರ್ಕ್ಸ್. ಏನು ಅದು ಚಂಚಲ ಮನಸ್ಸಿನ ಇಂಡಿಕೇಶನ್ ಏನು ಸರ್? ಅದು ವಾಯು ಹೆಚ್ಚಾಗಿರುತ್ತೆ. ಓಹ್, ಚಂಚಲತೆ ಬರೋದೇ ವಾಯು, ವಾತದಿಂದ. ಆ ವಾತ ಕಮ್ಮಿ ಮಾಡಿದ್ರೆ. ಫುಡ್ ಇನ್ಫೆಕ್ಷನ್ಗೆ ಕಲರ್ ಥೆರಪಿನಲ್ಲಿ ಹೇಳಿದ್ರಿ, ಕಲರ್ ನ್ಯೂಮರಾಲಜಿ ಫುಡ್ ಇನ್ಫೆಕ್ಷನ್ಗೆ ಏನು ಸರ್? ಸಿಂಪಲ್. ಹೇಳ್ತಾ ಇರ್ತಾರೆ, ತಿಂದ್ಬಿಟ್ಟೆ ಫುಡ್ ಇನ್ಫೆಕ್ಷನ್ ಆಯಿತು ನೋಡಿ, ಸಿಂಪಲ್, ಅರ್ಧ ಗಂಟೆಲಿ ವರ್ಕ್ ಆಗುತ್ತೆ. ಸ್ಟಮಕ್ ರಿಫ್ಲೆಕ್ಸ್ಗೆ 0 ಅಂತ ಬರೀರಿ, ಬ್ಲ್ಯಾಕ್ ಕಲರಲ್ಲಿ. ದಟ್ಸ್ ಇಟ್, 0 ಇನ್ ಬ್ಲ್ಯಾಕ್. ಓಕೆ, ಇಲ್ಲಿ ನೋಡಿ, ಶೂನ್ಯ ತತ್ವ 0 ಅಂದರೆ. ಓಕೆ, ಇಲ್ಲಿ ಎಲ್ಲ ಏನೇನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಜೀರ್ಣಕ್ರಿಯೆಯನ್ನು ಬಲಪಡಿಸುವುದು. ನಂಬರ್ 0 ಇಲ್ಲಿ ಡೈಜೆಷನ್ 0 ಅಂತ ಹಾಕಿದ್ರೆ ಸಾಕಿಲ್ಲಿ. ಫುಡ್ ಇನ್ಫೆಕ್ಷನ್ ಯಾರಿಗೆ ಆಗಿರಲಿ, ಇಟ್ಸ್ ನನ್ನ ಪ್ರಕಾರ ಅರ್ಧ ಗಂಟೆಲಿ ಸರಿ ಹೋಗುತ್ತೆ. ನೀವು ಟ್ರೈ ಮಾಡಿ, ಯಾರಿಗಾದರೂ ಹೊಟ್ಟೆ ನೋವು ಬಂದಿದೆ ಅಂದರೆ 0 ಅಂತ ಬರೀರಿ ಇಲ್ಲಿ. 10 ನಿಮಿಷ ಬಿಟ್ಟು ಅವ್ರನ್ನ ಮಾತಾಡಿಸಿ, ಪರವಾಗಿಲ್ಲ ಅಂತ ಹೇಳ್ತಾರೆ. ಸುಭಾಷ್, ಯಾಕಂದರೆ ನಿಮ್ಮ ವಿಡಿಯೋ ಡೈಲಿ ವಾಚ್ ಮಾಡ್ತಾ ಇರುತ್ತೆ ಸರ್, 1000 ಜನ ವಾಚ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಜನ ಅದು ನೋಡ್ತಾ ಇದ್ದಾರೆ. ಆಮೇಲೆ ನಮಗೂ ಆಗುತ್ತೆ. ಸುಮ್ಮನೆ ಫುಡ್ ಇನ್ಫೆಕ್ಷನ್ ಅಂತ ಆ್ಯಂಟಿಬಯೋಟಿಕ್ಸ್ ತಗೊಂಡು ಬಾಡಿನ ಅದ್ರ ತೊಂದರೆ ಕೊಡೋ ಬದಲಾಗಿ ಸಿಂಪಲ್ 0 ಅಂತ ಬರೆದ್ರೆ ಆಯ್ತು. ನೀವು ನೋಡ್ತಿದ್ದೀರಾ ಬಸವ ಅಕಾಡೆಮಿ ಬೆಂಗಳೂರು ಬನಶಂಕರಿ, ಇದು ರೈಟ್ ನ್ಯೂಸ್. ನಾನು ಶ್ರೀ, ಹಾಗೆ ನಮ್ಮೊಟ್ಟಿಗೆ ಡಾಕ್ಟರ್ ಬಸವರಾಜ್ ಅವರು ಇದ್ದಾರೆ. ಡಾಕ್ಟರ್ ಬಸವರಾಜ್ ಅವರು ಬರೆದಿರುವಂತಹ ಬಣ್ಣಗಳ ಸಂಖ್ಯಾಶಾಸ್ತ್ರ, ಕಲರ್ ನ್ಯೂಮರಾಲಜಿ, ಸಾವಿರಾರು ಪೇಷಂಟ್ಗಳ ಮೇಲೆ, ಸಾವಿರಾರು ವ್ಯಕ್ತಿಗಳ ಮೇಲೆ ಪರೀಕ್ಷೆ ಮಾಡಿ ಅನಂತರ ಸೊ ನಿಮಗೊಂದು ಲಕ್ಕಿ ನಂಬರ್ಗಳಂತ ಸಿಗುತ್ತೆ. ಇದು ಎನರ್ಜಿನ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಂಥ ಈ ನಂಬರ್ಗಳಲ್ಲಿ ನಿಮಗೆ ಚಮತ್ಕಾರನೂ ಕೂಡ ಸಿಗುತ್ತೆ. ಸೊ ಅಂಥ ಒಂದು ಒಳ್ಳೆಯ ಬುಕ್ಕನ್ನು ತಂದಿದ್ರೆ ಈ ಸಂಬಂಧಪಟ್ಟಂಗೆ ನಾವು ಕೂಡ ಮಾತಾಡ್ತಾ ಹೋಗೋಣ. ಇವತ್ತು ಸಂಖ್ಯಾಶಾಸ್ತ್ರದಲ್ಲಿ ಸೊ ಯಾವ ಎಪಿಸೋಡ್ಗಳು ನಿಮಗೆ ಕೊಡ್ತಾ ಇದ್ದೀನಿ, ಹಾಗೆ ಕಾರ್ಯಕ್ರಮಗಳನ್ನು ನೀವು ವಾಚ್ ಮಾಡ್ತಾ ಇರ್ಬೋದು. ಹಾಗೆ ಕೋರ್ಸ್ಗಳಿಗೆ ಕೂಡ ನೀವು ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ.